ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದರ ನಡುವೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಸರ್ಕಾರಕ್ಕೆ ಮುಸ್ಲಿಮರ ಕಿತ್ತಾಟದ ಜೊತೆಗೆ ಸಂಪುಟ ಪುನರ್ರಚನೆಯ ಬಿಸಿ ತಾಗ್ತಾ ಇದೆ. ನಾಳೆ ಡೆಲ್ಲಿಗೆ ಟಿ.ಬಿ. ಜಯಚಂದ್ರ ಅವರು ಮತ್ತು ಟೀಮ್ ಹೋಗ್ತಾ ಇದೆ. ಟಿ.ಬಿ. ಜಯಚಂದ್ರ, ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ 40 ಜನ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಶಾಸಕರಿಗೆ ಈಗ ನನಗೆ ಸಿಗುತ್ತಾ ಮಂತ್ರಿಗಿರಿ, ನಂಗೆ ಕುರ್ಚಿ ಸಿಗುತ್ತಾ ಅಂತ ಟೆನ್ಷನ್. ಕಾಂಗ್ರೆಸ್ ಪಡೆಯಲ್ಲಿ ಸಚಿವ ಸ್ಥಾನಕ್ಕೆ ಬಿಗ್ ಫೈಟ್ ಶುರುವಾಗಿದೆ. ಸಂಪುಟ ಪುನರ್ರಚನೆಗೆ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಅಥವಾ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡಬೇಕು ಹಿಂಗಂತ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದ ಹೈಕಮಾಂಡ್ ನಾಯಕರ ಭೇಟಿಗೆ ನಿರ್ಧಾರ ಮಾಡಿದ್ದು 3ಕ್ಕಿಂತ ಹೆಚ್ಚು ಸಲ ಯಾರೆಲ್ಲ ಗೆಲುವನ್ನ ಸಾಧಿಸಿದ್ದಾರೆ ಅಂದ್ರೆ ಹಿರಿಯ ಶಾಸಕರುಗಳಿದ್ದಾರೆ ಅವರಿಗೆ ಅವಕಾಶ ಕೊಡಬೇಕು ಅಂತ. ಈಗ ನಾವೇನ್ ಕೇಳಿದ್ರು ಬೈ ಎಲೆಕ್ಷನ್ ಮುಗಿಲಿ ಅಂತ ಇದ್ರಿ, ಮುಗಿಸಿದ್ವಲ್ಲ, ಇನ್ನೂ ಲೇಟ್ ಮಾಡಕ್ ಹೋಗ್ಬೇಡಿ, ಬೇಗ ಇದನ್ನ ಇತ್ಯರ್ಥ ಮಾಡಿ ಅಂತ. ಹಂಗೆ ನೋಡೋದಾದ್ರೆ ಒಂದು ಅಲಿಖಿತ ಸಂಪ್ರದಾಯ ರಾಜಕೀಯದಲ್ಲಿ. ಅಧಿಕಾರಕ್ಕೆ ಪಕ್ಷ ಬರುತ್ತಲ್ಲ, 2-2.5 ವರ್ಷಕ್ಕೊಂದ್ಸಲ ರೀಶಫಲ್ ಮಾಡ್ತಿರ್ತಾರೆ. ಅವಕಾಶ ಬೇಕೇ ಬೇಕು ಅಂತ ಪಟ್ಟು ಹಿಡಿದವ್ರಿಗೆ ಅವಕಾಶ ಕೊಡೋದು, ಕೆಲಸ ಮಾಡದಲ್ಲೇ ಇರೋರಿಗೆ ಖಾಲಿ ಮಾಡಿಸೋದು, ಇಂಥವು ಆಗುತ್ತೆ. ಬಟ್ ಈಗ ಕಾಂಗ್ರೆಸ್ನಲ್ಲಿ ಆಗಿಲ್ಲ. ಸದ್ಯಕ್ಕೆ 3 ವರ್ಷ ಕಳೀತಾ ಬಂತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಬಂದಿದೆ. ಆದರೂ ಸಹ ಸಚಿವ ಸಂಪುಟ ಪುನರ್ರಚನೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಹಿರಿಯ ಶಾಸಕರುಗಳು ಸಾಕಷ್ಟು ಅಸಮಾಧಾನಗೊಂಡು ಇದೀಗ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಈ ವಿಚಾರವನ್ನು ಮಾತನಾಡಲಿಕ್ಕೆ ಹಿರಿಯ ಶಾಸಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಬೇಕು ಅನ್ನೋದು ಬಹಳಷ್ಟು ದಿನಗಳಿಂದ ಕೇಳಿ ಬರ್ತಾ ಇರೋ ವಿಚಾರ, ಏನು ಹೇಳ್ತೀರಿ? ಹೌದು, ಆ ಕಾರಣಕ್ಕೋಸ್ಕರ ಸಮಾಧಾನವಾಗಿ ಇವತ್ತು ನಾವು ಹೋಗಿ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಿನ್ನಾಭಿಪ್ರಾಯ ಅಂಥದ್ದು ಇಲ್ಲ. ಇದನ್ನು 3 ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥದ್ದು ಅದನ್ನು ಹಿರಿಯ ಶಾಸಕರುಗಳು, ಅನುಭವಿ ಶಾಸಕರುಗಳು ಅವರು ಎಲ್ಲರೂ ಕೂಡ ಹೋಗಿ ವರಿಷ್ಠ ಗಮನಕ್ಕೆ ತರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀವಿ. 3 ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಇರ್ತಕ್ಕಂಥದ್ದು ಕೇವಲ 2 ವರ್ಷ, ನಮಗೂ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಇಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಶಾಸಕರು ಹೋಗ್ತಾ ಇದ್ದೀರಿ ಸರ್, ಮತ್ತು ಯಾರನ್ನೆಲ್ಲ ಭೇಟಿ ಆಗ್ತಾರೆ? ನಿಮ್ಮ ಒತ್ತಾಯ ಏನು ಅಂತ? ನಮ್ಮ ಒತ್ತಾಯ ಇದು ಸಚಿವ ಸಂಪುಟವನ್ನು ಪುನರ್ರಚಿಸಬೇಕು, ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಬೇಕು, ಹಿರಿಯರು ಮತ್ತು ಅನುಭವಿಸ್ತರಿಗೆ ಅವಕಾಶವನ್ನು ಮಾಡಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು 2 ವರ್ಷ ಮಾತ್ರ. ಮುಂದೆ ಏನೆಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗ್ತದೆ, ರಾಜಕೀಯದಲ್ಲಿ ಏನು ಬದಲಾವಣೆ ಆಗ್ತದೆ, ಮಹಿಳಾ ಮೀಸಲಾತಿ ಬರ್ತದೆ, ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ ಆಗ್ತದೆ, ಅದು ಪಾರ್ಲಿಮೆಂಟಲ್ಲಿ 15-16 ಪಾರ್ಲಿಮೆಂಟಲ್ಲಿ ಅದು ಚರ್ಚೆ ಆಗ್ತದೆ, ಬಿಲ್ ಇಂಟ್ರೊಡ್ಯೂಸ್ ಆಗ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ ಪಾರ್ಲಿಮೆಂಟನ್ನು ಕೂಡ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವರಿಷ್ಠರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರೇ, ಮೂಲತಃ ನಮ್ಮವರು, ಅವ್ರ ಹತ್ರ ನಮ್ಮ ಮನವಿಯನ್ನು ಇಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಭೇಟಿ ಆಗ್ತಾರೆ. ಸರ್, ಒಂದು ಕಡೆ 30ಕ್ಕೂ ಹೆಚ್ಚು ಶಾಸಕರುಗಳು ನೀವು ಹಿರಿಯರಿದ್ದೀರಾ, ಇನ್ನೊಂದು ಕಡೆ MLCಗಳಾಗಿರ್ಬೋದು, ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರುಗಳು ನಮಗೂ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇರುವಂಥದ್ದು. ಈಗ ಶಾಸಕರು ಅಂದರೆ ನೇರವಾಗಿ ಜನಗಳಿಂದ ಆಯ್ಕೆ ಆಗಿದ್ದರೂ ಶಾಸಕರು, ಮೇಲ್ಮನೆಯವರು ಇರ್ತಕ್ಕಂಥವ್ರು ಶಾಸಕರು, ಕೇಳೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಆದರೆ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅಂತಿಮವಾಗಿ ಅವರು ತೀರ್ಮಾನ ಮಾಡ್ತಾರೆ. ಶಾಸಕರಿಗೆ ಕೇಳಲಿಕ್ಕೆ, ಸಚಿವ ಸ್ಥಾನ ಕೇಳಲಿಕ್ಕೆ ಹಕ್ಕಿರುವಂಥದ್ದು, ಆದರೆ ಕೇಳದಂಥ ಸಂದರ್ಭದಲ್ಲೆಲ್ಲವೂ ಸಹ ಅಧಿಕಾರ ಹಂಚಿಕೆ ವಿಚಾರವೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು, ಅದರಿಂದನೇ ಸಚಿವ ಸಂಪುಟ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಇದು ಅಧಿಕಾರ ಹಂಚಿಕೆಯ ವಿಚಾರ ನಮ್ಮ ಮುಂದೆ ಇಲ್ಲ. ನಾವೀಗಾಗಲೇ ಸಾರಿ ಹೇಳಿದ್ವಿ, ಅದು ಇರತಕ್ಕಂಥದ್ದು 4 ಜನದ ಮಧ್ಯದಲ್ಲಿ ಅವರು ವರಿಷ್ಠ ಏನು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತಿಮ, ಅದು ಇಟ್ ಈಸ್ ಬೈಂಡಿಂಗ್ ಆನ್ ಆಲ್ ಪಾರ್ಟಿ. ಸಾಕಷ್ಟು ಸಚಿವರು ಅಸಮರ್ಥರಿದ್ದಾರೆ, ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒಂದು ಮಾತುಗಳು ಇರುವಂಥದ್ದು, ಮತ್ತು ಜಾತಿವಾರ ಕೇಳ್ತಾ ಇರುವಂಥದ್ದು, ಅಥವಾ ಹಿರಿಯರಾಗಿ ಅವ್ರನ್ನ ಸೇರ್ಪಡೆ ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ಈಗ ಅಲ್ಲಿ ಹೋದ್ಮೇಲೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತೇಳಿ ಕೇಳುವಾಗ ಏನೆಲ್ಲ ಪ್ರಶ್ನೆಗಳು ಉದ್ಭವಿಸ್ತದೆ ಅಂತದನ್ನು ಅವರು ಕೇಳಿದಂಥ ಸಂದರ್ಭದಲ್ಲಿ ಸಮರ್ಥವಾಗಿ ಸಮಜಾಯಿಷೆಯನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಶಿವ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.